ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರವೇ ನಮಃ. ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮಃ ಪರೇಭ್ಯಃ ಪರಪಾದುಕಾಭ್ಯಃ ಆಚಾರ್ಯ ಸಿದ್ಧೇಶ್ವರ ಪಾದುಕಾಭ್ಯೋ ನಮೋಸ್ತು ಲಕ್ಷ್ಮೀಪತಿ ಪಾದುಕಾಭ್ಯಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಇಂದು 14ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರ. ಇವತ್ತಿನ ದಿನದ ಪಂಚಾಂಗ ಏನು, ಗ್ರಹ ಗತಿ ಹೇಗಿದೆ, ರಾಶಿ ಫಲ ಏನಿದೆ, ಇಂದಿನ ದಿವಸದ ವಿಶೇಷತೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿಯಾಗಿರತಕ್ಕಂತಹದ್ದು. ಉಪರಿ ತ್ರಯೋದಶಿ ಇದೆ. ವಾರ ಗುರುವಾರವಾಗಿದೆ. ಈ ದಿವಸದ ನಕ್ಷತ್ರ ರೇವತಿ ನಕ್ಷತ್ರ ಇರತಕ್ಕಂತಹದ್ದು. ಯೋಗ ಪ್ರೀತಿ ನಾಮ ಯೋಗ ಇರತಕ್ಕಂತಹದ್ದು. ಕರ್ಣ ತೈತಲ ಉಪರಿ ಗರಜಾಕರ್ಣ ಇದೆ. ಇದು ಇವತ್ತಿನ ದಿವಸದ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಅವಮಾಹ, ಒಂದು ತಿಥಿಯ ಮೇಲೆ ಮತ್ತೊಂದು ತಿಥಿ ಬಂದಿದೆ, ಆದ್ದರಿಂದ ಅವಮಾಹ. ಹಾಗಂತ ಇವತ್ತಿನ ದಿವಸ ವಿಶೇಷವಾಗಿ ಗುರು ಪ್ರದೋಷವನ್ನ ಆಚರಣೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಪ್ರದೋಷ ಕಾಲದಲ್ಲಿ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ. ಜೊತೆಯಲ್ಲಿ ಇವತ್ತಿನ ದಿವಸ ಗ್ರಹಗತಿಯೂ ಬದಲಾವಣೆ. ಬುಧನು ಮೇಷರಾಶಿಯಲ್ಲಿರ್ತಕ್ಕಂಥವನು ವೃಷಭವನ್ನು ಪ್ರವೇಶ ಮಾಡ್ತಾನೆ ಇವತ್ತಿನ ದಿವಸ ಮಧ್ಯರಾತ್ರಿಯಲ್ಲಿ. ಶುಕ್ರನೂ ಸಹಿತವಾಗಿ ವೃಷಭ ರಾಶಿಯಿಂದ ಮಿಥುನಕ್ಕೆ ಹೋಗ್ತಾ ಇದ್ದಾನೆ ಇಂದಿನ ದಿವಸ. ಹೀಗಿರುವಾಗ ಎಷ್ಟೆಲ್ಲ ಬದಲಾವಣೆಗಳಾಗಬಹುದು ನೋಡೋಣ ಬನ್ನಿ. ಮೊದಲು ಗ್ರಹಗಳ ಸ್ಥಿತಿ ನೋಡಿ. ಮೇಷರಾಶಿಯಲ್ಲಿ ಈಗ ಸದ್ಯಕ್ಕೆ ಕುಜ, ರವಿ ಮತ್ತು ಬುಧರ ಯುತಿ ಇದೆ. ಬುಧನು ಇವತ್ತಿನ ದಿವಸ ಮಧ್ಯರಾತ್ರಿಯ ಕಾಲದಲ್ಲಿ ಅರ್ಥಾತ್ 46 ಘಟಿಯ ನಂತರದಲ್ಲಿ ವೃಷಭವನ್ನು ಪ್ರವೇಶ ಮಾಡ್ತಾನೆ. ವೃಷಭ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ ಇದ್ದಾನೆ. ಅವನು ಸಹಿತವಾಗಿ ಇವತ್ತಿನ ದಿವಸ 12 ಘಟಿಯ ಸಂದರ್ಭದಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದ್ರೆ ಈಗ ಸದ್ಯಕ್ಕೆ ವೃಷಭ ರಾಶಿಯಲ್ಲೇ ಇದ್ದಾನೆ, ಅದೇ ಫಲವನ್ನು ನೀಡ್ತಾನೆ. ಮಿಥುನ ರಾಶಿಯಲ್ಲಿ ಗುರು ಒಬ್ಬವನೇ ಇದ್ದಾನೆ. ಹಾಗಂತ ಶುಕ್ರನ ಯುತಿ ಆಗ್ತದೆ ಇವತ್ತಿನ ದಿವಸ. ಗುರು ಶುಕ್ರರು ಪರಸ್ಪರ ವೈರಿಗಳು. ಶುಕ್ರ ಬುಧನ ಮನೆಯಲ್ಲಿ ಇವತ್ತಿನ ದಿವಸ ಒಂದಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಮಾಂದಿ ಉದಯವಾಗುವಂತಹದ್ದಿದೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿ. ಕರ್ಕಾಟಕ ರಾಶಿ ಶೂನ್ಯ ರಾಶಿ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 6 ರಾಶಿಗಳಲ್ಲೂ ಯಾವುದೇ ಗ್ರಹಗಳಿಲ್ಲ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು ಇದ್ದಾನೆ. ಮೀನ ರಾಶಿಯಲ್ಲಿ ಶನಿ ಇದ್ದಾನೆ. ಚಂದ್ರನೂ ಸಹಿತವಾಗಿದ್ದಾನೆ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ಈ ಗ್ರಹ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ರವಿ, ಕುಜ ಮತ್ತು ಬುಧರ ಯುತಿ. ಅತಿ ಕಷ್ಟವನ್ನ ಅನುಭವಿಸಬೇಕಾದಂತಹ ಸಂದರ್ಭ, ಕಷ್ಟದ ವಾರ್ತೆಯನ್ನು ಕೇಳಬೇಕಾದಂತಹ ಸಂದರ್ಭ. ಜೊತೆಯಲ್ಲಿ ರಾಜಕೀಯ ಶತ್ರುಗಳನ್ನು ರಾಜಕೀಯದಲ್ಲಿರತಕ್ಕಂತಹ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುವಂತಹ ಸಂದರ್ಭ ಇದೆ. ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಅನುಕೂಲ, ಅಥವಾ ಸರ್ಕಾರಿ ಉದ್ಯೋಗವನ್ನು ಬಯಸುವವರಿಗೆ ಅನುಕೂಲ ಚೆನ್ನಾಗಿದೆ ಒಂದು ದೃಷ್ಟಿಯಲ್ಲಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು, ರವಿ ಮತ್ತು ಕುಜರ ಯುತಿ ಇದ್ದದ್ದರಿಂದ ಪರಿಹಾರ ಬೇಕು. ಸೂರ್ಯನಾರಾಯಣದ ಉಪಾಸನೆ ಅಥವಾ ಕುಜನ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಕ್ಷೇಮ. 1-9 ಇವತ್ತಿನ ದಿವಸದ ಬಳಕೆ ಸಂಖ್ಯೆಯಲ್ಲಿ ಕೆಂಪು ಬಣ್ಣ, ಕೇಸರಿ ಬಣ್ಣ, ಕೆಂಬಣ್ಣ ಇವೆಲ್ಲ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ಪೂರ್ವ ದಿಕ್ಕಿನ ವ್ಯವಹಾರ ನಿಮಗೆ ಇವತ್ತು ಕ್ಷೇಮ. ನಿಮ್ಮ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರನಿದ್ದಾನೆ. ಇಂದಿನ ದಿವಸ ಬುಧನು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ನಿಮ್ಮ ರಾಶಿಯ ಅಧಿಪತಿ ಅಂತಹ ಶುಕ್ರನು ಮಿಥುನ ರಾಶಿಗೆ ಹೋಗ್ತಾ ಇದ್ದಾನೆ. ಅಂದ್ರೆ ಪರಿವರ್ತನ ಯೋಗ, ನಾಳೆಯಿಂದ ಪರಿವರ್ತನ ಯೋಗ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಾಧಾರಣವಾಗಿ ಶುಕ್ರ ಶೃಂಗಾರಕಾರಕನಾದ್ದರಿಂದ ಸಿನಿಮಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅಥವಾ ಧಾರಾವಾಹಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಬಣ್ಣದ ಬದುಕಿನಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳಿಗೆ, ನೃತ್ಯ ನಟನೆಗಳಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯವಹಾರದಲ್ಲಿ ಮೋಸ ಇಲ್ಲದ ವ್ಯವಹಾರವನ್ನು ಮಾಡುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ಹಾಲು, ಹೈನು ಇತ್ಯಾದಿಗಳಿಂದ ವಿಶೇಷವಾದಂತಹ ಪ್ರಯೋಜನವನ್ನು ಪಡ್ಕೊಳ್ತೀರಿ. ಅಭಿವೃದ್ಧಿಯನ್ನು ಕಂಡುಕೊಳ್ಳುವಂತಹ ಒಂದು ಸುದೀನವಾಗಿರ್ತಕ್ಕಂತಹ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು, ಶುಕ್ರನಿಗೆ ಪರಿಹಾರ ಬೇಕು. ಅನ್ನಪೂರ್ಣೇಶ್ವರಿ ಆರಾಧನೆಯಿಂದ ಶುಕ್ರನು ತೃಪ್ತನಾಗ್ತಾನೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕಾರ್ಯಸಿದ್ಧಿ ಆಗ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು ಲಾಭದಲ್ಲಿದ್ದವನು ವ್ಯಯಕ್ಕೆ ಬರ್ತಾ ಇದ್ದಾನೆ. ಒಳ್ಳೆಯ ಲಾಭವನ್ನು ಕೊಡ್ತಾ ಇದ್ದ. ಯಾವುದೇ ಉದ್ಯೋಗ ವ್ಯವಹಾರದಲ್ಲಿ ಇದ್ರೂ ಸಹಿತವಾಗಿ ಅನುಕೂಲಕರವಾಗಿ ಇತ್ತು. ಆದರೆ ವ್ಯಯಕ್ಕೆ ಬರ್ತಾ ಇದ್ದಾನೆ ಅಂತಾದಾಗ ಮಿಥುನ ರಾಶಿಯವರಿಗೆ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಕಾಳಜಿ ಇರಲಿ. ಉದ್ಯೋಗ ಕೈತಪ್ಪಿ ಹೋಗುವಂತಹ ಸಾಧ್ಯತೆ, ಉದ್ಯೋಗ ಇದ್ದವರು ನಾಳೆಯಿಂದ ಉದ್ಯೋಗಕ್ಕೆ ಬರಬೇಡಿ ಹೇಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿಗೆ ಘಾಸಿ ಉಂಟಾಗ್ತದೆ. ವ್ಯವಹಾರಗಳು ನಿಂತು ಹೋಗ್ತದೆ. ದೈವಾನುಕೂಲದ ಕೊರತೆ ಉಂಟಾಗ್ತದೆ. ಇದ್ದ ದೈವಾನುಕೂಲ ಚೆನ್ನಾಗಿತ್ತು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು, ಕುಲದೇವರನ್ನು ಆಶ್ರಯಿಸಿ. ಕುಲದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಕುಲದೇವರನ್ನು ಸರಿಯಾಗಿ ಇಟ್ಟುಕೊಳ್ಳುವುದರಿಂದ
ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಮಾನಸಿಕ ದುಗುಡ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ನೀವು ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಭಾಗ್ಯ ರಾಶಿಯಲ್ಲಿದ್ದಾನೆ, ರೇವತಿ ನಕ್ಷತ್ರದಲ್ಲಿದ್ದಾನೆ, ಪಚಕ್ರವನ್ನು ಮುಗಿಸ್ತಾ ಇದ್ದಾನೆ. ಆರೋಗ್ಯ ಭಾಗ್ಯವನ್ನು ಕೊಡತಕ್ಕಂತಹ ಗ್ರಹಗಳ ಯುತಿಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ, ಆರ್ಥಿಕವಾದಂತಹ ಸಮಸ್ಯೆ, ಜೊತೆಯಲ್ಲಿ ನೀರಿನ ತೊಂದರೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸತ್ವವುಳ್ಳಂತಹ ವಸ್ತುಗಳು ಸಹಿತವಾಗಿ ಶಕ್ತಿಯನ್ನು ಉಡುಗಿಸಿಕೊಳ್ಳುವಂತಹ ಕಾಲ. ಬಾವಿ ಅಥವಾ ಅಂತರ್ಜಲ ಬತ್ತಿ ಹೋಗುವಂತಹ ಸಂದರ್ಭ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಶುಭವೇ ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ಚಂಡಿಕಾ ಪಾರಾಯಣವನ್ನು ಮಾಡಿಸ್ಕೊಳ್ಳಿ. ಸಕಲ ಬಾಧಾ ನಿವೃತ್ತಿಗಾಗಿ ಸರ್ವಬಾಧಾ ಪ್ರಶಮನ ಮಂತ್ರದಿಂದ ಹೋಮಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ನೆಮ್ಮದಿ ಕಾಣುವಂತಹ ಸುಯೋಗ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಒಳ್ಳೆಯ ಯೋಗಕಾರಕನಾಗಿದ್ದಾನೆ, ಭಾಗ್ಯವನ್ನು ಕೊಡ್ತಾನೆ. ತಂದೆಯಿಂದ ಬರಬೇಕಾದಂಥ ಆಸ್ತಿಪಾಸ್ತಿಗಳು ಲಭ್ಯವಾಗ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಪಿತೃರ್ಜಿತವಂತಹ ದೋಷ ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಿತೃದೋಷವನ್ನ ನಿವೃತ್ತಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳು, ಕೆಲವರಿಗೆ ಋಷಿಕೇಶ ಮಂತ್ರ ಹೋಮ, ಕೆಲವರಿಗೆ ಭಗವದ್ಗೀತೆ ಪಾರಾಯಣ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರು ಸಂಖ್ಯೆ 1 ಬಳಸ್ಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮದಲ್ಲಿ ಗುರು ಇದ್ದಾನೆ. ನೀವು ಮಾಡುವಂತಹ ಉದ್ಯೋಗ ವ್ಯವಹಾರಗಳು ಬಿಸಿನೆಸ್ಗಳು ಎಲ್ಲವೂ ಕೈ ಹಿಡಿಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲಸ ಮಾಡುವವನಿಗೆ ಕೆಲಸ ಸಿಗಬೇಕು. ಕೆಲಸ ಸಿಕ್ಕಿಯೂ ಕೆಲಸ ಮಾಡದೆ ಹೋದಂತಹ ವ್ಯಕ್ತಿ ದುರ್ಬಲ, ಮಾಡದೆ ಹೋದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಕೆಲಸಗಾರರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ. 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ನಿಮ್ಮನ್ನು ಆಲಸಿಯನ್ನಾಗಿ ಮಾಡ್ತಾನೆ, ಅಯೋಗ್ಯರನ್ನಾಗಿ ಮಾಡ್ತಾನೆ, ಕೆಲಸ ಬಾರದವರನ್ನಾಗಿ ಮಾಡ್ತಾನೆ, ಕೆಲಸಕ್ಕೆ ಪ್ರಯೋಜನ ಇಲ್ಲದವರನ್ನಾಗಿ ಮಾಡ್ತಾನೆ. ಆದರೆ ನೀವು ನಿಷ್ಠೆಯಿಂದ ಮಾಡಿದಾಗ ನಿಮಗೆ ಒಳ್ಳೆಯ ಸತ್ಫಲಗಳನ್ನು ಗುರು ಕೊಡ್ತಾನೆ. ದೈವಾನುಕೂಲ ಚೆನ್ನಾಗಿದೆ, ಮಾಡ್ಕೊಳ್ಬೋದು. ಉಪಯೋಗಿಸುವಂತಹ ಸಂಖ್ಯೆ 5 ಉಪಯೋಗಿಸ್ಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ರಾಹು ನಿಂತುಕೊಂಡಿದ್ದಾನೆ. ನಾಗದೋಷದಿಂದ ಬಳಲಬೇಕಾದಂತಹ ಸಂದರ್ಭ. ಕೆಲವರಿಗೆ ದೇಹದಲ್ಲಿ ಬಾಧೆ ಉಂಟಾಗ್ತದೆ, ಚರ್ಮ ವ್ಯಾಧಿ, ಅದರಿಂದ ಬಳಲ್ತೀರಿ. ಕೆಲವರಿಗೆ ತಲೆಯಲ್ಲಿ ಬಾಧೆ ಉಂಟಾಗುವಂತಹ ಸಾಧ್ಯತೆ, ಅದರಿಂದ ಕಷ್ಟಪಡ್ತೀರಿ. ಕೆಲವರಿಗೆ ಬೆನ್ನು ನೋವು, ಕೆಲವರಿಗೆ ಹೊಟ್ಟೆ ನೋವು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ತೇಗು, ಇಕ್ಕಡಿಕೆ ಇತ್ಯಾದಿಗಳು ಬರುವಂತಹ ಸಾಧ್ಯತೆಗಳು. ಆದ್ದರಿಂದ ಪಂಚಮ ರಾಹುವಿಗೆ ಪರಿಹಾರ ಬೇಕು. ನಾಗದೋಷ 5ನೇ ಮನೆಯಲ್ಲಿ ರಾಹು ಇದ್ದಾಗ ನಾಗದೋಷ ಅಂತ ಹೇಳಿದ್ರು. ಹೀಗಾಗಿ ನಾಗದೋಷ ಪರಿಹಾರಕ್ಕೆ ಮಾಡಿಕೊಂಡಾಗ ನಾಗಶಾಂತಿ ಮಾಡ್ಕೊಳ್ಳಿ, ಅಶ್ಲೇಷಾಬಲಿ ಮಾಡ್ಕೊಳ್ಳಿ, ಅಥವಾ ಸರ್ಪ ಸಂಸ್ಕಾರವನ್ನು ಮಾಡ್ಕೊಳ್ಳಿ, ಅಥವಾ ನಾಗದೇವರಿಗೆ ತುಪ್ಪದ ಸೇವೆಯನ್ನು ಮಾಡಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಉತ್ತರ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ದೇವಿಯ ದೇವಸ್ಥಾನಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರ ಎತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಷ್ಟಮದ ಗುರು ನಷ್ಟವನ್ನೇ ಮಾಡ್ತಾನೆ, ಆದ್ದರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಚಂದ್ರನಿದ್ದಾನೆ, ಶನಿಯ ಒಟ್ಟಿಗಿದ್ದಾನೆ, ಶತ್ರುವಾದಂತಹ ಶನಿಯ ಒಟ್ಟಿಗಿದ್ದಾನೆ. ಆದ್ದರಿಂದ ಭಾಗ್ಯಾಧಿಪತಿ ಪಂಚಮದಲ್ಲಿದ್ದರೂ ಭಾಗ್ಯ ವಿಹೀನರಾಗ್ತೀವಿ. ತಾಯಿಗೆ ಕಷ್ಟ, ತಾಯಿಗೆ ರೋಗ, ತಾಯಿಯ ಔಷಧೋಪಚಾರ, ತಾಯಿಗೆ ವೈದ್ಯರ ಸಲಹೆ ಇತ್ಯಾದಿಗಳನ್ನು ಕೊಡಿಸಬೇಕಾದಂತಹ ಸಂದರ್ಭ ಬರ್ತದೆ. ದೋಷಗಳು ಸಾಕಷ್ಟು ಪಂಚಮ ಶನಿ ಇದ್ದದ್ದರಿಂದ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಂಚಮ ಶನಿ ದೋಷ ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಸಾಧ್ಯವಾದರೆ ಮನೆಯಲ್ಲೇ ಭಗವದ್ಗೀತೆಯನ್ನು ಓದಿಸಿ, ಆಗ ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ತದೆ. 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭಾಧಿಪತಿಯಾದಂತಹ ಶುಕ್ರನು 6ನೇ ಮನೆಯಲ್ಲಿದ್ದಾನೆ. ಶತ್ರುವಿನ ಮನೆಯಲ್ಲಿ ಶತ್ರುಗಳು ಬೆಳೀತಾರೆ, ನಿಮಗೆ ಬೆಳೀಲಿಕ್ಕೆ ಆಗೋದಿಲ್ಲ. ಶತ್ರುಗಳು ಒಳ್ಳೆ ಮನೆ ಕಟ್ತಾರೆ, ನಿಮಗೆ ಒಳ್ಳೆ ಮನೆ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ.
ಶತ್ರುಗಳು ಮನೆಯ ಮೇಲೆ ಮನೆ ಕಟ್ಟುವಂತಹ ಯೋಗ ನಿಮಗೆ ಮಾತ್ರ ಏನೂ ಇಲ್ಲವೇ ಇಲ್ಲ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥ ನೋಡಿ. 7ನೇ ಮನೆಯಲ್ಲಿ ಗುರು ಇದ್ದು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದರಿಂದ ದೈವಾನುಕೂಲ ಚೆನ್ನಾಗಿದೆ, ಮಾಡುವುದಕ್ಕೆ ಅನುಕೂಲ ಇರತಕ್ಕಂತಹದ್ದು, ಮನೆ ಮಾರೋ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದಕ್ಕೆ ಸಕಾಲವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಜೊತೆಯಲ್ಲಿ 3ರ ಸಂಖ್ಯೆಯನ್ನು ಬಳಕೆ ಮಾಡ್ಕೊಳ್ಳಿ. ಹಳದಿ ಬಣ್ಣ ನಿಮಗೆ ಅತಿ ಉಪಯುಕ್ತವಾಗಿರತಕ್ಕಂಥದ್ದು. ಮನೆ ಕಟ್ಟಿದರೆ ಮನೆಗೆ ಉಪಯೋಗಿಸಿಕೊಳ್ಳಿ. ಜೊತೆಯಲ್ಲಿ ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವ ಅಂದರೆ ಅಣ್ಣ ತಮ್ಮಂದಿರ ಭಾವ. ಅಣ್ಣ ತಮ್ಮಂದಿರಿಗೆ ತೊಂದರೆ, ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ನಡುಕ ಉಂಟಾಗುವಷ್ಟು ಕಷ್ಟ, ವಿಪರೀತ ಕಷ್ಟದಿಂದ ಅಣ್ಣ ತಮ್ಮಂದಿರು ಬೆಂದು ಹೋಗುವಂತಹ, ಬಳಲಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಲ್ಲೂ ಅಕ್ಕ ತಂಗಿಯರು ಸಹಿತವಾಗಿ ಮಾತನಾಡದೇ ಇರುವಂತಹ ಸನ್ನಿವೇಶಗಳು, ಮಾತೇ ಬಿಟ್ಟುಬಿಡ್ತಾರೆ, ನಿಮ್ಮೊಟ್ಟಿಗೆ ಮಾತನ್ನೇ ಆಡುವುದಿಲ್ಲ. ಈ ಪರಿಸ್ಥಿತಿ ಉಂಟಾಗ್ತದೆ. ನೀವು ಒಬ್ಬಂಟಿಗರಾಗಿ ಇರಬೇಕಾದಂತಹ ಸಂದರ್ಭ. ದೈವಾನುಕೂಲ ಇಲ್ಲ. 6ನೇ ಮನೆಯಲ್ಲಿ ಗುರು ಇದ್ದಾನೆ. ಗುರು ಒಬ್ಬವನು ಬಲಕ ಇದ್ದಾನೆ ಅಂದ್ರೆ ದೈವಾನುಕೂಲ ಒದಗಿ ಬರ್ತದೆ. ಇಲ್ಲದೆ ಹೋದ್ರೆ ದೈವಗಳೂ ಸಹಿತವಾಗಿ ಒದಗೋದಿಲ್ಲ, ಬರೋದಿಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮತ್ ವೈರಿ ವಿನಾಶನಂ. ಈ ಮಂತ್ರದಿಂದ ಪಲ್ಲವ ದೇವಿ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ. 8ರ ಸಂಖ್ಯೆಯ ಬಳಕೆ, ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಹಿತಕರವಾಗಿರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ಧನ ಸಮೃದ್ಧಿಯಾಗಬೇಕಿತ್ತು, ಆಗೋದಿಲ್ಲ. ಹೆಣ್ಣು ಮಕ್ಕಳಿಗೆ ಧನ ಸಮೃದ್ಧಿ ಆಗ್ತದೆ. ಏನಾದ್ರು ಉದ್ಯೋಗದಲ್ಲಿದ್ದಾರೆ ಹೆಣ್ಣು ಮಕ್ಕಳು, ಅವರು ಧನ ಸಮೃದ್ಧಿ ಮಾಡಿಕೊಳ್ಳುವಂತಹ ಯೋಗ. ನಿಮಗೆ ಮಾತ್ರ ಸ್ವಲ್ಪ ಕಷ್ಟದಾಯಕವಾಗಿರತಕ್ಕಂಥದ್ದು ಗಂಡು ಮಕ್ಕಳಿಗೆ. ನೋಡಿ, ಪಂಚಮ ಸ್ಥಾನದ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗುರು ಇದ್ದಾನೆ. ಹೊಸ ವಾಹನ ಖರೀದಿ ಮಾಡುವಂತಹ ಯೋಗ, ಅಥವಾ ಹೊಸ ವಾಹನದಲ್ಲಿ ಪ್ರಯಾಣ ಮಾಡುವಂತಹ ಯೋಗ, ಅಥವಾ ಹೊಸ ವಾಹನದಲ್ಲೇ ಸಂಚಾರ ಮಾಡುವಂತಹ ಯೋಗ. ಅದು ಕೆಳಗಾಗಿರ್ಬೋದು, ಮೇಲಾಗಿರ್ಬೋದು, ಅಂದ್ರೆ ನೀವು ಭೂಮಿಯಲ್ಲಾಗಿರ್ಬೋದು, ಆಕಾಶದಲ್ಲಾಗಿರ್ಬೋದು. ಒಟ್ಟಾರೆ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುವಂತಹ ಕಾಲವಾಗಿರ್ತಕ್ಕಂತಹದ್ದು ಈ ಸಂದರ್ಭ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಜನ್ಮದ ಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಶನಿ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. 7 ದಾನವನ್ನು ಮಾಡಿಕೊಳ್ಳಿ. 7 ದೀಪವನ್ನು ಹಚ್ಚಿ ಕಷ್ಟ ನಿವಾರಣೆ ಆಗ್ತದೆ, ಶುಭ ಉಂಟಾಗ್ತದೆ. ಮೀನ ರಾಶಿಯವರು 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಮೀನ ರಾಶಿಯವರಿಗೆ. ಇಂದಿನ ದಿವಸ 12 ರಾಶಿಯವರು ಸಕಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಪ್ರದೋಷ ಪೂಜೆ. ಸಾಯಂಕಾಲದಲ್ಲಿ ಇವತ್ತಿನ ದಿವಸ ಪ್ರದೋಷ ಪೂಜೆಯನ್ನು ಮಾಡ್ಕೊಳ್ಳಿ. ಗುರು ಪ್ರದೋಷ, ಗುರುವಾರ ದಿವಸ ಪ್ರದೋಷ ಬಂದದ್ರಿಂದ ಗುರು ಪ್ರದೋಷವಾಗಿದೆ. ಶಿವನ ಉಪಾಸನೆಯನ್ನು ಇವತ್ತಿನ ದಿವಸ ಸಾಯಂಕಾಲ ಸಂದರ್ಭದಲ್ಲಿ ರುದ್ರಾಭಿಷೇಕ, ರುದ್ರ ಮಂತ್ರ ಪಠಣ, ಆತನ ಮೂಲಕವಾಗಿ ನೀವು ಶಿವನನ್ನು ಆರಾಧಿಸಿದಾಗ ಶಿವನು ಸುಪ್ರೀತನಾಗಿ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿ ಸುಖವನ್ನು ನೀಡುವುದರಲ್ಲಿ ಸಂಶಯವೇ ಇಲ್ಲ. ಮಾಡ್ಕೊಳ್ಳಿ, ಶ್ರದ್ಧಾಭಕ್ತಿಯನ್ನು ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. 12 ರಾಶಿಯವರು ಎಲ್ಲರಿಗೂ ಶುಭವಾಗಿದೆ. ಆತ್ಮೀಯರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನೀವು ತಿಳಿದುಕೊಳ್ತಾ ಇದ್ದೀರಿ. ಇದೇ ಬರುವ ಜುಲೈ 5ನೇ ತಾರೀಕಿನಂದು ಕಾಡುಗೆರೆ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಷಷ್ಠಿ ಪೂರ್ತಿ ಶಾಂತಿ ಜರುಗುತ್ತದೆ. ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಇಚ್ಛೆ ಪಟ್ಟವರು ಬುಕ್ ಮಾಡ್ಕೊಳ್ಬಹುದು, ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಶ್ರದ್ಧಾಭಕ್ತಿಯಿಂದ ನೀವು ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ರಿಟೈರ್ಡ್ ಲೈಫ್ನಲ್ಲಿ ಸುಖ ಶಾಂತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಬನ್ನಿ, ಷಷ್ಠಿ ಪೂರ್ತಿಯಲ್ಲಿ ಪಾಲ್ಗೊಳ್ಳಿ, ನಿಮಗೆ ಶುಭವಾಗುತ್ತೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಜೊತೆಯಲ್ಲಿ ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.